ಎಲ್ಲ ನಿರ್ದೇಶಕರು, ವ್ಯವಸ್ಥಾಪಕರು, ಇಲ್ಲಿ ಎಲ್ಲ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ನಮ್ಮ ಹೆಗಡಗನಕೋಟೆ ತಾಲೂಕಿನ ಎಲ್ಲ ಜನತೆಯೂ ಕೂಡ ಇವತ್ತು 2ನೇ ಬಾರಿ ಈ ತಾಲೂಕಲ್ಲಿ ಶಾಸಕನಾಗಿ ತಾವು ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆ ಹೃತ್ಪೂರ್ವಕ ಅಭಿನಂದನೆ ಗೊತ್ತಾಗ ತಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಶ್ರೀನಿವಾಸರವರೇ, ಮತ್ತೊಬ್ರು ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಧರ್ಮೇಶ್ ಅವರೇ, ಮತ್ತೊಬ್ರು ನಮ್ಮ ಟ್ರೈಬಲ್ ಆಫೀಸರ್ ಆಗಿರ್ತಕ್ಕಂಥ ಮಹೇಶ್ ಅವರೇ, ಮತ್ತೆ ನಮ್ಮ ಜೀವಿಕ ಉಮೇಶ್ ಅವರೇ, ಜೊತೆಗೆ ನಮ್ಮ ಎಡಿಎಲ್ಆರ್ ಜಗನ್ನಾಥ್ ಅವರೇ, ಜೊತೆಗೆ ನಮ್ಮ ಜಯರಾಮ್ ಅವರೇ, ಕೃಷಿ ಇಲಾಖೆ ಜಯರಾಮ್ ಅವರೇ, ನಮ್ಮ RFO ಸಿದ್ದರಾಜು ಅವರೇ, ಮತ್ತೆ ಮಧು ಅವರೇ, ಅಭಿಷೇಕ್ ಅವರೇ, ನೂತನವಾಗಿ ನಮ್ಮ ಮೇಟಿಕುಪ್ಪೆ RFO ರಶ್ಮಿ ಅವರೇ, ಹಾಗೂ ಇಲ್ಲಿ ಮಾಧ್ಯಮದ ಹಿರಿಯರೇ, ಎಲ್ಲ ವಿವಿಧ ಕಡೆಯಿಂದ ನಮ್ಮ ಆದಿವಾಸಿಗಳ ಮುಖಂಡರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ಬಹಳಷ್ಟು ಸುದೀರ್ಘವಾಗಿ ನಾವು ಬಹಳಷ್ಟು ವಿಚಾರಗಳನ್ನ ನಾವು ಚರ್ಚೆಯನ್ನ ಮಾಡಿ ಕಳೆದ ಬಾರಿ 2018ರಿಂದ 2023ರಲ್ಲಿ ನಾನು ಶಾಸಕನಾದಂತಹ ಸಂದರ್ಭದಲ್ಲಿ ಪ್ರತಿ ಒಂದು ಹಾಡಿನೂ ಕೂಡ ಭೇಟಿ ಮಾಡಿ ಸುಮಾರು 10 ಲಕ್ಷದಿಂದ 2 ಕೋಟಿ 1.5 ಕೋಟಿ ಅಷ್ಟು ರಸ್ತೆ ಇರ್ಬೋದು, ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಟೋಟಲ್ ಆಗಿ ಈ ಬಾರಿನೂ ಕೂಡ ಕಳೆದ ಬಾರಿ 700 ಮನೆಯನ್ನು ನಾನು ಏನ್ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಜೊತೆಗೆ 450 ಹಕ್ಕುಪತ್ರಗಳನ್ನು ಕೂಡ 450 ಮನೆ ಟೋಟಲ್ ಆಗಿ 1339 ಮನೆಗಳನ್ನು ಕೂಡ ಕಳೆದ ಬಾರಿ ನಾನು ಕಲ್ಪಿಸಿಕೊಟ್ಟಿದ್ದೀನಿ. ಅದರಿಂದ ಈ ಸಂದರ್ಭದಲ್ಲಿ ತಾವು ಹಲವಾರು ಮನವಿಗಳನ್ನ ತಾವು ಕೊಟ್ಟಿದೆ. ಈಗ ಆಲ್ರೆಡಿ ನಾನು ಸೆಷನಲ್ಲೂ ಕೂಡ ಅಧಿವೇಶನದಲ್ಲಿ ಆದಿವಾಸಿಗಳ ಬಗ್ಗೆ ಇರ್ಬೋದು, ಬುಡಕಟ್ಟು ಸಮುದಾಯದ ಬಗ್ಗೆ ಇರ್ಬೋದು, ಎಲ್ಲಾ ವಿಚಾರವನ್ನು ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಅಧಿವೇಶನದಲ್ಲಿ ಮಾಡಿ ನನ್ನ ಒಂದು ಉದ್ದೇಶ ಇಷ್ಟೇನೆ, ತಾವು ಕೂಡ ಎಲ್ಲರ ರೀತಿಯಲ್ಲಿ ನಾವು ಯಾವ ರೀತಿ ನಾವೆಲ್ಲ ಇದೀವಿ, ನೀವು ಕೂಡ ಅದೇ ರೀತಿ ಬದುಕಬೇಕು ಅನ್ನೋ ಒಂದು ಪ್ರಯತ್ನವನ್ನ ನಾನು ತಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ತಾವು ಕೂಡ ನಮ್ಮ ರೀತಿ ಬದುಕಬೇಕು ಅನ್ನೋದನ್ನ ನಾನು ಕಲ್ಪನೆಯನ್ನ ಇಟ್ಕೊಂಡು ಇವತ್ತು ನಿಮ್ಗೆ ಏನೇನು ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದನ್ನ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಹಿಂದೆ ಕೆಲವು ಹಾಡಿಗಳಲ್ಲಿ ರಸ್ತೆ ಇರಲಿಲ್ಲ, ಅದನ್ನ ರಸ್ತೆಯನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಕೆಲವು ಹಾಡಿಗಳಲ್ಲಿ ಮನೆಗಳಿರಲಿಲ್ಲ, ಅದನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಈಗ ತಾವು ಬಹುಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಅರಣ್ಯ ಹಕ್ಕುಪತ್ರಗಳನ್ನ ಅರಣ್ಯ ಹಕ್ಕುಪತ್ರಗಳನ್ನ ಕೊಡಬೇಕು ಅಂತಾನು ಕೂಡ ತಾವು ಕೇಳ್ಕೊಂಡಿದ್ವಿ. ಹಿಂದೆ ಕೂಡ ಈಗ ಕಮಿಟಿ ಆಗಿದೆ. ಕಮಿಟಿ ಆದಂತ ಸಂದರ್ಭದಲ್ಲಿ ಕೆಲವರಿಗೆ ನಾವು ಹಕ್ಕುಪತ್ರಗಳನ್ನ ಕೊಟ್ಟಿದ್ದೀವಿ, ಕೆಲವರಿಗೆ ಮಿಸ್ ಆಗೈತಿ. ಅದೇನ್ ಮಿಸ್ ಆಗೈತಿ, ಈಗ 1 ತಿಂಗಳುಗಳ ಕಾಲ ನಾವು ಅವ್ರಿಗೆ ಟೈಮ್ ನ ಕೊಟ್ಟಿದ್ದೀವಿ. ಅದು 1 ತಿಂಗಳ ಒಳಗಡೆ ಅವ್ರು ಮಾಡ್ಲೇಬೇಕಾಗ್ತದೆ. ನೆಕ್ಸ್ಟ್ ಮತ್ತೆ ನಾನು ಇದೇ ರೀತಿ ಮೀಟಿಂಗ್ ನ 2 ತಿಂಗಳು ಆದ ನಂತರ ಮತ್ತೆ ನಾನು ಮೀಟಿಂಗ್ ನ ಮಾಡ್ತೀನಿ. ಅಷ್ಟರಲ್ಲಿ ಯಾವ್ದು ಮತ್ತೆ ಕಂಪ್ಲೇಂಟ್ಸ್ ಆಗಬಾರ್ದು. ಮತ್ತೆ ಏನಾದ್ರು ಕಂಪ್ಲೇಂಟ್ಸ್ ಆದ್ರೆ ನಾನು ಅಧಿಕಾರಿಗಳ ಮೇಲೆ ಕ್ರಮವನ್ನ ನಾನು ವಹಿಸಬೇಕಾಗ್ತದೆ. ಈ ರೀತಿ ನಾನು ಏನೇನು ಜವಾಬ್ದಾರಿಗಳನ್ನ ತಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದೀನಿ, ಆ ಜವಾಬ್ದಾರಿಯನ್ನ ನಾಳೆಯಿಂದ, ನಾನು ಇವತ್ತು ಅಂತ ಹೇಳಲ್ಲ, ಇನ್ನೊಂದು ತಿಂಗಳು ಅಂತ ಹೇಳಲ್ಲ, ನಾಳೆಯಿಂದಾನೇ ತಾವು ಆದೇಶವನ್ನ ಪಾಲನೆಯನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ನಾಳೆ ದಿನ ನಾನು ಉತ್ತರ ಕೊಡಬೇಕಾಗ್ತದೆ. ನಾಳೆ ದಿನ ಇದೇ ರೀತಿ ಬಂದು ಮೀಟಿಂಗ್ ಮಾಡ್ಬೇಕಂತ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಕೊಟ್ಟಿರೋದು ಆಗಲಿಲ್ಲ ಅನ್ನೋ ಪ್ರಶ್ನೆ ಮತ್ತೆ ಬಂದ್ರೆ ನಿನ್ನ ಕಾನೂನಾಗ ಕ್ರಮವನ್ನ ನಾವು ವಹಿಸಬೇಕಾಗ್ತದೆ. ಕಾನೂನಲ್ಲಿ ಏನ್ ಕ್ರಮವನ್ನ ವಹಿಸಬೇಕಾಗ್ತದೆ ಅದನ್ನ ಖಂಡಿತವಾಗ್ಲೂ ನಾನು ತಮ್ಮ ಮೇಲೆ ಅದನ್ನ ಜವಾಬ್ದಾರಿಯನ್ನ ಹೊರಿಸಬೇಕಾಗ್ತದೆ.